ಸ್ಯಾಮ್ ಇಷ್ಟು ದೊಡ್ಡದಾಗಿ ಕಂಡು ಬಂದರೂ ಇದರ ವಯಸ್ಸು ಜಸ್ಟ್ 3 ಇಯರ್ಸ್. ಥಾಮಸ್ ರವರ ಮಗ ರೆಹಾನ್ಗೆ ಸಿಗುವಷ್ಟೇ ಪ್ರೀತಿ ಇದಕ್ಕೂ ನೀಡ್ತಾರೆ. ಬನ್ನಿ ಈ ಸ್ಯಾಮ್ ಇನ್ನೇನೆಲ್ಲ ಮಾಡುತ್ತೆ ಅಂತ ನೋಡ್ಕೊಂಡು ಬರೋಣ. ಸ್ಯಾಮ್ ಗೆಡ್ತಿ ಕಾರ್ಕಿ ಹೀಗೆ ಮಾಲೀಕನಿಂದ ಒಂದು ಕಮಾಂಡ್ ಸಿಕ್ಕಿದ್ರೆ ಸಾಕು, ತಕ್ಷಣ ಮನೆಯೊಳಗೆ ದೌಡಾಯಿಸುತ್ತೆ. ಕ್ಷಣದಲ್ಲಿ ಕಾರ್ಕಿ ಜೊತೆ ಆಗಮಿಸುತ್ತೆ. ಇದಕ್ಕೂ ಗೊತ್ತು ಕಾರ್ಕಿ ಯಾವುದು, ಬೈಕ್ ಕೀ ಯಾವುದು ಅಂತ. ಹೀಗೆ ಕೀ ತಂದ ನಂತರ ಅದಕ್ಕೆ ಅರ್ಥ ಆಗುತ್ತೆ ತನ್ನನ್ನ ರೌಂಡ್ಸ್ ಕರ್ಕೊಂಡು ಹೋಗ್ತಾರೆ ಅಂತ. ಕೀ ಮಾಲೀಕನ ಕೈ ಸೇರ್ತಿದ್ದಂತೆ ಕಾರಿನ ಮುಂಭಾಗದ ಸೀಟಿಗೆ ಆಗಮಿಸ್ಬಿಡುತ್ತೆ. ಅಂದಹಾಗೆ ಇದಕ್ಕೆ ಫ್ರಂಟ್ ಸೀಟೇ ಬೇಕು. ಸ್ಯಾಮ್ಗೆ ಬೈಕ್ನಲ್ಲಿ ಸುತ್ತಾಡೋದು ಅಂದ್ರೆ ಖುಷಿ. ಬೈಕ್ ಸ್ಟಾರ್ಟ್ ಆಗ್ತಿದ್ದಂತೆ ಬೈಕ್ ಏರಿ ಕುಳಿತುಬಿಡುತ್ತೆ. ಒಂದ್ ವೇಳೆ ಬೈಕ್ ನಿಂತರೂ ಬಿಲ್ಕುಲ್ ಕೆಳಗೆ ಇಳಿಯೋದಿಲ್ಲ. ಇಷ್ಟು ಎನರ್ಜಿ ಈ ನಾಯಿಗೆ ಇರೋದಕ್ಕೆ ಸಾಧ್ಯವಾಗಿರೋದ್ರ ಹಿಂದಿನ ಗುಟ್ಟು ಇದಕ್ಕೆ ನೀಡಲಾಗೋ ಡಯಟ್ ಆಹಾರ. ನಾರ್ಮಲಿ ನಾವೇನು ತಿಂತಾ ಇದ್ದೀವಿ ಅದನ್ನೇ ಊಟನೇ ಅವನಿಗೆ ಕೊಡ್ತಾ ಇದ್ದೀವಿ. ಬಟ್ ಲಿಟಲ್ ಬಿಟ್ ಕರ್ಡ್, ಯಾಕೆಂದರೆ ಬಾಡಿಯ ಒಂದಕ್ಕೆ ಸ್ವಲ್ಪ ಕೋಲ್ಡ್ ಆಗಲಿ ಅಂತ ಹೇಳ್ಕೊಂಡು ಆ ಕರ್ಡ್ ಮಿಕ್ಸ್ ಮಾಡಿಬಿಟ್ಟು ನಾವು ರೈಸ್ ಜೊತೆಗೆ ಕೊಡ್ತಿದ್ದೀವಿ. ಅದರ್ವೈಸ್ ಲಿಟಲ್ ಬಿಟ್ ನಾನ್ ವೆಜ್. ಇನ್ನು ಈ ಸ್ಯಾಮ್ ಅನ್ನ ಕಟ್ಟಿ ಹಾಕೋದಿಲ್ಲ. ತೀರಾ ಗಲಾಟೆ ಮಾಡಿದ್ರೆ ಮಾತ್ರ ಸರಪಳಿ ಬಿಗಿಯಲಾಗುತ್ತೆ. ನಾಯಿಯನ್ನ ಕಟ್ಟಿ ಹಾಕಿ ಸಾಕೋದಕ್ಕಿಂತ ಎಲ್ಲೆಡೆ ಬಿಟ್ಟು ಸಾಕೋದ್ರಿಂದ ಅದರ ಆರೋಗ್ಯವು ಹೆಚ್ಚುತ್ತೆ ಅನ್ನೋದು ಥಾಮಸ್ ಅಭಿಪ್ರಾಯ. ಪಾಲಿಬೆಟ್ಟದಲ್ಲಿ ಡಾಕ್ಟರ್ ಅಯ್ಯಪ್ಪ ಅಂತ ಇದ್ದಾರೆ, ವೆಟ್ನರಿ. ಅವರಿಗೆ ಫೋನ್ ಮಾಡಿ ಅಥವಾ ಅವ್ರನ್ನ ಕನ್ಸಲ್ಟ್ ಮಾಡಿಬಿಟ್ಟು ಅವ್ರ ಥ್ರೂವಲ್ಲಿ ಏನದಕ್ಕೆ ಬೇಕಾದ ಕರೆಕ್ಟಾದ ಇಂಜೆಕ್ಷನ್ಸು ಅಥವಾ ಟ್ಯಾಬ್ಲೆಟ್ಸು ಅಥವಾ ಏನು ಬೇಕು ಹೋಮ್ಸಿಗಿರೋದು ಕರೆಕ್ಟ್ ಇದೆಲ್ಲ ಇದೆ. ಪಕ್ಕ ಎಲ್ಲ ಮಾಡಿಕೊಂಡು ನೀಟಾಗಿ ಅವರ ಒಂದು ಇದನ್ನು ಯಾವುದು ಅಡ್ವೈಸನ್ನು ತಗೊಂಡು ಅದೇ ರೀತಿ ಮಾಡ್ತೀವಿ. ಬೇರೆ ನಾರ್ಮಲ್ ಆಗಿ ಏನು ತೊಂದರೆ ಇದೇನಿಲ್ಲ. ಅಂದಹಾಗೆ ಪೊಲೀಸರು ಲ್ಯಾಬ್ರಡಾರ್ ನಾಯಿಯನ್ನ ಯಾಕೆ ಬಳಸ್ತಾರೆ ಅಂತ ಗೊತ್ತಾ? ಯಾಕಂದ್ರೆ ಈ ಜಾತಿ ನಾಯಿಗೆ ಜ್ಞಾಪಕ ಶಕ್ತಿ ಹೆಚ್ಚು. ಸ್ನಿಫರ್ ಡಾಗ್ ಅಂತಾನೆ ಇದು ಫೇಮಸ್. ಈ ಜಾಲ ನಂದೆ, ಈ ಗಾಳ ನಂದೆ, ಈ ಕಾಲ ನಂದೆ, ಈ ಭೂಮಿ ನಂದೆ. ನಿನ್ ಲುಕ್ಕೇ ಬೇರೆ, ನಿನ್ ಟಚ್ಚೇ ಬೇರೆ, ಬಾರೋ ಬಾರೋ ನನ್ ಹೀರೋ ನೀನೆ. ನನ್ನ ಸ್ಟೈಲು ಬೇರೆನೆ, ನನ್ನ ದಿಲ್ಲು ಬೇರೆನೆ, ನನ್ನ ಮುಂದೆ ಯಾರು ಇಲ್ಲ, ನನ್ನ ಸ್ಪೀಡ್ ಬೇರೆನೆ. ಇದಿಷ್ಟು ಸ್ಯಾಮ್ ನನ್ನ ಮಗನಂತೆ ನೋಡ್ಕೊಳ್ತಾ ಇರೋ ಥಾಮಸ್ ಮತ್ತು ಲೀನಾರೊಂದಿಗಿನ ಒಡನಾಟ ಆಯಿತು. ಈ ಮನೆಯಲ್ಲಿ ಸ್ಯಾಮ್ನ ಸ್ನೇಹಿತನಿದ್ದಾನೆ. ಆತನೊಂದಿಗೆ ಇವನ ಒಡನಾಟ ಹೇಗಿದೆ ಅಂತ ಇಲ್ಲಿದೆ ನೋಡಿ. ಓ ಗೆಳೆಯ, ಜೀವದ್ ಗೆಳೆಯ, ನಿಂಗೆ ಶಾನೆ ಕ್ವಾಪ ಕಣ್ಣು. ಕುಚ್ಚುಕು 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 ಕುಚ್ಚುಕು, ನೀನು ಚಡ್ಡಿ ದೋಸ್ತಿ ಕಾಣ ಕುಚ್ಚುಕು, ಜೀವಕ್ಕಿನ್ನ ದಾಸ್ತಿ ಕಾಣ ಕುಚ್ಚುಕು. ಓ ಗೆಳೆಯ, ಜೀವದ್ ಗೆಳೆಯ, ನಿಂಗೆ ಶಾನೆ ಕ್ವಾಪ ಕಣ್ಣು. ಕ್ವಾಪಕ್ಕೂ ಒಂದು ಕೈ ಪ್ರೀತಿ ಜಾಸ್ತಿ ಕಣ್ಣು. ಸ್ಕೇಟ್ ಬೋರ್ಡ್ ಮೇಲೆ ಥಾಮಸ್ ಲೀನಾ ದಂಪತಿ, ಪುತ್ರ ರೆಹಾನ್, ಮುಂಭಾಗದಲ್ಲಿ ಸ್ಯಾಮ್. ಹೌದು, ಇದು ಸ್ಯಾಮ್ನನ್ನ ವಾಕಿಂಗ್ ಕರ್ಕೊಂಡು ಹೋಗ್ತಿರೋದಕ್ಕೆ ರೆಹಾನ್ನೊಂದಿಗೆ ಆಟವಾಡ್ತಿರೋದು. ರೆಹಾನ್ಗೆ ಮನೆ ಸುತ್ತಮುತ್ತ ಯಾವುದೇ ಗೆಳೆಯರಿಲ್ಲ. ಬದಲಾಗಿ ಸ್ಯಾಮ್ ರೆಹಾನ್ಗೆ ಆತ್ಮೀಯ ಗೆಳೆಯ. ಬೆಳಿಗ್ಗೆ ರೆಹಾನ್ನ ಎಬ್ಬಿಸೋದ್ರಿಂದ ಹಿಡಿದು ಅವನ ಜೊತೆ ಕ್ರಿಕೆಟ್ ಆಡೋವಾಗ ಫೀಲ್ಡಿಂಗ್ ಮಾಡೋದು, ಸ್ಕೇಟ್ ಬೋರ್ಡ್ನಲ್ಲಿ ಆಡೋದು ಇದಕ್ಕೆ ಅಚ್ಚುಮೆಚ್ಚು. ಅಂದಹಾಗೆ ಪ್ರೇಯರ್ ಮಾಡುವಾಗಲೂ ರೆಹಾನ್ ಜೊತೆ ಕುಳಿತುಬಿಡುತ್ತೆ ಈ ಸ್ಯಾಮ್. ಹಾಲು ತಗೊಬರ್ಬೇಕಂದ್ರೆ ಹಾಲು ತಗೊಬರ್ತಾನೆ. ಅಲ್ಲಿ ಎಲ್ಲ ಏನಾದರೂ ಬಿದ್ದೋಗಿದ್ರೆ ತಗೋಬಾ ಹಂಗೆಲ್ಲ ಮಾಡ್ತಾನೆ. ಮತ್ತು ಏನಾದರೂ ನನಗೆ ಸ್ಲಿಪ್ಪರ್ ಎಲ್ಲಾದರೂ ಮೂಲೆಗೆ ಏನಾದರೂ ಬೆಡ್ಡದ ಕೆಳಗಡೆ ಎಲ್ಲದಿದ್ದರೆ ತಗೋಬಾ ಅಂತ ಹೇಳಿದ್ರೆ ಎಲ್ಲ ತಗೋಬೋದು ಕೊಡ್ತಾನೆ.
ಮತ್ತು ಸ್ಕೇಟಿಂಗ್ ಬೋರ್ಡಲ್ಲಿ ಆ ಕಡೆ ಈ ಕಡೆ ತುಂಬ ರೌಂಡ್ ಹೋಯ್ತೀವಿ, ಹಂಗೆ ಆಟ ಆಡ್ತಾ ಇರ್ತೀವಿ. ನಾವು ಕ್ರಿಕೆಟ್ ಆಡ್ತೀವಿ. ಇನ್ನು ಥಾಮಸ್ ಆಗಾಗ್ಗೆ ಹವ್ಯಾಸವಾಗಿ ಡ್ರಮ್ಸ್ ಬಾರಿಸ್ತಾರೆ. ಇದಕ್ಕೆ ಸ್ಯಾಮ್ ಸಹ ಸಂತೋಷದಿಂದ ಕುಣಿತಾನೆ. ಒಂದು ವೇಳೆ ಶಬ್ದ ಕರ್ಕಶವಾಯ್ತಂದ್ರೆ ಕೋಪ ಮಾಡಿಕೊಂಡು ಎಳ್ದಾಡ್ಬಿಡ್ತಾನೆ. ಈ ಸಂದರ್ಭ ಬಿಸ್ಕೆಟ್ ಕೊಟ್ಟು ಸಮಾಧಾನ ಮಾಡಬೇಕಷ್ಟೆ. ಅಂದ್ಹಾಗೆ ಇದು ಬಿಸ್ಕೆಟ್ ತಿನ್ನೋದಕ್ಕೆ ಬೇರೆ ತಟ್ಟೆಯೂ ಇದೆ. ಒಟ್ಟಿನಲ್ಲಿ ಸ್ಯಾಮ್ಗೆ ಯಾವುದೇ ತರಬೇತಿ ನೀಡಿಲ್ಲ. ಬದಲಾಗಿ ಮಾಲೀಕರು ಸಾಮಾನ್ಯವಾಗಿ ಹೇಳಿದ ಮಾತನ್ನೇ ಪಾಲಿಸೋದ್ರಲ್ಲಿ ನಿಸ್ಸೀಮನಾಗಿದ್ದಾನೆ. ನಿಮ್ಮ ಮನೆಯಲ್ಲೂ ಪ್ರೀತಿಯ ನಾಯಿ ಇದ್ರೆ ಅದಕ್ಕೆ ಹೊಡೆದು ಬಡಿದು ಬುದ್ಧಿ ಕಲಿಸಬೇಡಿ. ಪ್ರೀತಿ ತೋರಿಸಿ ಎನ್ನೋ ಸಂದೇಶ ಥಾಮಸ್ ಕುಟುಂಬ ಸಾರ್ತಿದೆ. ಗಿರಿಧರ್ ಕೆಕೆ, ಸುವರ್ಣ ನ್ಯೂಸ್ 24/7 ಕೊಡಗು. ಪ್ರೀತಿಯಿಂದ ಏನನ್ನು ಬೇಕಾದರೂ ಗೆಲ್ಲಬಹುದು ಅನ್ನೋದಕ್ಕೆ ಈ ಸ್ಯಾಮ್ ಬೆಸ್ಟ್ ಎಕ್ಸಾಂಪಲ್. ನೀವು ಮನೆಯಲ್ಲಿ ಸಾಕಿದ್ರೆ ಅದಕ್ಕೂ ಒಂದಷ್ಟು ಪಾಠ ಕಲಿಸಿ. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.